ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಒಬ್ಬ ಅಪ್ಪನಾಗಿ ಮಗಳೇ ಡಾಕ್ಟ್ರ್ ಆಗಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದೆಯಾ, ನೀನು ಸಂದಾಗ ಓದಿ ದೊಡ್ಡ ಡಾಕ್ಟ್ರ್ ಆಗು. ಆ ಥರ ಒಂದೇ ಒಂದು ಮಾತು ಹೇಳಿದಿದ್ರು ನಿನ್ನ ಮಗಳಾಗಿದ್ದಕ್ಕೆ ಬದುಕು ಸಾರ್ಥಕ ಆಯಿತು ಅಂತ ಅನ್ಕೊಳ್ತಿದ್ದೆ. ಜೀವನದಲ್ಲಿ ಒಂದು ಹೆಣ್ಣಿಗೆ ಇಬ್ಬರು ಆಧಾರ. ಒಬ್ಬರು ಜನ್ಮ ಕೊಟ್ಟು ತಂದೆ, ಇನ್ನೊಬ್ಬರು ಕಟ್ಕೊಂಡಿರೋ ಗಂಡ. ಜನ್ಮ ಕೊಟ್ಟು ನೀನು ಜೂಜಿನಾಟಕ್ಕೆ ಹೋಗಿ ನನ್ನ ನೆಮ್ಮದಿನೇ ಕಿತ್ಕೊಬಿಟ್ಟೆ. ಆ ಕಡೆ ಕಟ್ಕೊಂಡಿರೋ ಗಂಡ ನನ್ನ ಚಾರಿತ್ರ್ಯವಧ ಮಾಡಿಬಿಟ್ಟು ಹೋದ. ಒಟ್ಟಿನಲ್ಲಿ ಬದುಕಿಗೆ ಕಾರಣ ಆಗಬೇಕಾಗಿದ್ದು ನೀವಿಬ್ಬರೇ. ಒಬ್ಬರು ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ರೆ ಮತ್ತೊಬ್ಬರು ನಂಬಿಕೆಯಿಂದನೇ ಕೈ ಬಿಟ್ಟರು. ಅಂದಮೇಲೆ ನಿಮ್ಮಂಥವ್ರ ಜೊತೆ ಬಾಳ್ಬೇಕಾ? ಇಲ್ಲ, ಇನ್ಯಾವ ಸಂಬಂಧನೂ ನನಗೆ ಬೇಕಾಗಿಲ್ಲ. ಇಲ್ಲಿ ಗಂಟ ಇಂಥವ್ರ ಮಾತಿಗೆ ಬೆಲೆ ಕೊಟ್ಟು ಡಾಕ್ಟ್ರ್ ಆಗಬೇಕು ಅನ್ನೋ ನನ್ನ ಆಸೆ ಕನಸನ್ನು ಸಾಯಿಸ್ಕೊಂಡು ಬದುಕಿದ್ದು ಸಾಕು. ಇನ್ಮ್ಯಾಕೆ ನನ್ನ ಗುರಿ ಕಡೆ ಗಮನ ಕೊಡ್ತೀನಿ. ನಾನು ಆಸೆ ಪಟ್ಟಂಗೆ ಓದಿ ದೊಡ್ಡ ಡಾಕ್ಟ್ರ್ ಆಗೇ ಆಗ್ತೀನಿ. ಅದೇನಾದರೂ ಆಗಲಿ, ನಾನು ಯಾರ ಸಹಾಯನೂ ಇಲ್ಲದೆ, ಅದರಲ್ಲೂ ಜನ್ಮ ಕೊಟ್ಟು ತಂದೆ ಕೈ ಹಿಡ್ದು ಗಂಡ ಸಹಾಯ ಇಲ್ಲದೆ ನಾನು ಡಾಕ್ಟ್ರ್ ಆಗಿ ನನ್ನ ಗುರಿನ ಸಾಧಿಸ್ತೀನಿ. ಇನ್ಮೇಲೆ ನನ್ನ ಜೀವನದ ಗುರಿ ದಾರಿ ಎರಡೂ ನನ್ನದೇ ಆಗಿರ್ತೈತೆ. ಅದನ್ನು ನಿರ್ಧಾರ ಮಾಡೋಕ್ಕೆ ಯಾವ ಗಂಡಸಿಗೂ ನಾನು ಅವಕಾಶ ಕೊಡೋಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ, ನೀನು ಹೊಟ್ಟೆ ಒಳಗಡೆ ಮಗಿನ ಮಡ್ಕೊಂಡು ಓದ್ತೀನಿ ಅಂದರೆ ಹೆಂಗವ್ವ ಅಂತಾಳೆ ರತ್ನ. ಯಾಕವ್ವ, ಬಸ್ರಿ ಆಗಿರೋರು ಯಾರೂ ಕೆಲಸ ಮಾಡೋಕ್ಕಿಲ್ವೇ? ಈ ಥರ ಜೂಜಾಡೋರು, ಕುಡ್ಕೊಂಡಿರೋರನ್ನ ಕಟ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳನ್ನ ಮಾಡ್ಕೊಂಡು ಕಷ್ಟದ ಜೀವನನ ನಡೆಸ್ತವ್ರೆ. ನೋಡವ್ವ, ಇನ್ಮ್ಯಾಕೆ ನಾನು ಡಾಕ್ಟ್ರ್ ಆಗಬೇಕು ಅನ್ನೋದು ಒಂದೇ ನನ್ನ ಗುರಿ. ನನ್ನ ಮಗನೇ ನನಗೆ ಸ್ಫೂರ್ತಿ. ನನ್ನ ಬದುಕಿನ ಭರವಸೆನೇ ನನ್ನ ಮಗ. ನಾನು ನನ್ನ ಮಗನ ಎತ್ತು ಒತ್ತು ಸಂದಾಗ ಸಾಕೋದ್ರ ಜೊತೆಗೆ ಡಾಕ್ಟ್ರ್ ಆಗೋ ನನ್ನ ಬದುಕಿನ ಗುರಿನ ಸಾಧಿಸಿ ತೋರಿಸ್ತೀನಿ. ಇದು ಬರೀ ನನ್ನ ಮಾತಲ್ಲ, ನನ್ನ ಸವಾಲು. ಈ ಕ್ಷಣದಿಂದ ನಾನು ಯಾರನ್ನೂ ನಂಬಿ ಬದುಕಾಕಿಲ್ಲ. ನನ್ನ ಜೀವನನ ನಾನು ನೋಡ್ಕೊತೀನಿ. ಜನ್ಮ ಕೊಡೋ ಶಕ್ತಿ ಇರೋ ಹೆಣ್ಣಿಗೆ ನಿಮ್ಮಂಥ ಬೇಜವಾಬ್ದಾರಿ ಗಂಡಸರು ಸಹಾಯ ಇಲ್ಲದೆ ಗೆಲ್ಲೋ ಶಕ್ತಿ ಇದೆ ಅನ್ನೋದನ್ನು ನಾನು ಗೆದ್ದು ತೋರಿಸ್ತೀನಿ. ಅವತ್ತು ನಾನು ಮನ್ಸು ಮಾಡಿದ್ದಿದ್ರೆ ನಾನು ಮದುವೆ ಆಗೋಕ್ಕಿಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಯಾಕೆ ಹೇಳಲಿಲ್ಲ ಹೇಳೋ? ನೀನು ಸೀಮೆಣ್ಣೆ ಸುರ್ಕೊಂಡು ಸಾಯ್ತೀನಿ ಅಂತ ಓದಲ್ಲ, ಅದಕ್ಕೆ. ಅವತ್ತು ನೀನು ಸಾಯ್ತೀನಿ ಅಂತ ನನ್ನ ಕನಸಿಗೆ ಬೆಂಕಿ ಹಚ್ಬಿಟ್ಟೆ ಅಲ್ವೇ? ಅವತ್ತೇನಾದರೂ ನನ್ನ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ನೀನು ಸತ್ತೋಗ್ತಾ ಇದ್ದೆ ಅಲ್ವೇ ಅಂತ ಹೇಳಿ ಜೋರಾಗಿ ಕಿರ್ಚುತ್ತಾಳೆ. ಸತ್ತೋಗ್ತಾ ಇದ್ದ ಅಂತ ವಿದ್ಯಾ ಮನೆ ಒಳಗಡೆ ಹೋಗೋದಕ್ಕೆ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾ ಇದೆಯವ್ವ ಅಂತಾಳೆ ರತ್ನ. ಅವ್ವ, ನೀನೇನು ಹೆದರ್ಕೋಬೇಡ, ನಾನೇನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ. ಯಾಕಂದರೆ ನಾನು ಸಾಧನೆ ಮಾಡೋದು ಮುಂದೆ ದೊಡ್ಡದೈತೆ ಇನ್ನು ಅಂತ ವಿದ್ಯಾ ಹೇಳಿ ಮನೆ ಒಳಗಡೆ ಹೋಗಿ ಸೀಮೆಣ್ಣೆ ಕ್ಯಾನ್ ತಂದು ಬೆಂಕಿಪಟ್ಟಣ ತಂದು ಕೊಡ್ತಾಳೆ ಅವ್ರ ಅಪ್ಪನ್ಗ. ಅವತ್ತು ಇದನ್ನೇ ಇಟ್ಕೊಂಡಲ್ವೇ ನೀನೇನಾದರೂ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಸುಟ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ದು. ಚಿಟಿಕೆ ಹಾಕಿ ವಿದ್ಯಾ, ಅವತ್ತೇನಾದರೂ ನಾನು ಒಪ್ಕೊಳ್ಳಲಿಲ್ಲ ಅಂದ್ರೂ ನೀನು ಇದನ್ನು ಸುರ್ಕೊಂಡು ಸಾಯ್ತಾ ಇರಲಿಲ್ಲ ಅಂತ ನನಗೆ ಸಂದಾಗ ಗೊತ್ತಿತ್ತು. ಆದರೆ ಜನ್ಮ ಕೊಟ್ಟಪ್ಪ ಸಾಯ್ತೀನಿ ಅಂತ ಕಣ್ಣೀರು ಹಾಕಿದ್ರಲ್ವೇ, ಅದಕ್ಕೆ ಒಪ್ಕೊಂಡಿದ್ದು. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮಿಸ್ಟರ್ ಚೆಲುವರಾಜ್. ಹಿಂಗೆ ಮಗಳ ಜೀವನ ಹಾಳಾದರೂ ಚಿಂತೆ ಇಲ್ಲ, ಅಟ್ಟಿ ಗೌರವ ಮಣ್ಪಾಲಾದರೂ ಪರವಾಗಿಲ್ಲ. ಇಂಥ ಬಾಳು ಬದುಕ್ತಾ ಇದೆಯಲ್ಲ, ಸತ್ತೋಗೋದೇ ಮೇಲು ಅಂತ ವಿದ್ಯೆ ಹೇಳ್ತಾಳೆ. ಅವರಪ್ಪ ಅಳ್ತಾ ಇರ್ತಾರೆ. ಅವರು ಮನೆಯವರೆಲ್ಲ ಗಾಬರಿ ಆಗ್ತಾರೆ ಈ ಮಾತು ಕೇಳಿ. ಕೇಳಿಸ್ಕೊ, ಈಟ್ ಸಾಲಿಲ್ಲ ಅಂತಂದರೆ ಇನ್ನೂ ಪಕ್ಕದ ಮನೆಯಿಂದ ತಂದ್ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಿನ್ನ ಯಾರೂ ತಡೆಯೋಕ್ಕೆ ಬರೋಕ್ಕಿಲ್ಲ. ನೀನು ಬೆಂಕಿ ಹಚ್ಕೊಂಡ್ರೂ ಯಾರೂ ಚಿಂತೆ ಮಾಡೋಕ್ಕಿಲ್ಲ. ಬೆಂಕಿ ಹಚ್ಕೊಂಡು ಸತ್ತೋಗು ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ವಿದ್ಯಾ ಮನೆ ಒಳಗಡೆ. ವಿದ್ಯಾವರಪ್ಪ ಅಳ್ತಿರ್ತಾನೆ. ಇತ್ತ ರತ್ನ ವಿದ್ಯಾವರಪ್ಪ ಹತ್ರ ಬಂದು, ಯೋ, ನಿನ್ನ ತಾವ ಏನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನನ್ನ ಮಗಳೇ ಕೇಳಿಬಿಟ್ಟು ಹೊಂಟೋದ್ಲು. ಹೆಂಡ್ರ ಮಾತಿಗೆ ನೀನು ಯಾವತ್ತೂ ಬೆಲೆ ಕೊಡಲಿಲ್ಲ ಅಲ್ವಾ? ಕಡೆ ಪಕ್ಷ ಮಗಳ ಮಾತನಾದರೂ ಅರ್ಥ ಮಾಡಿಕೊಂಡು ಬದಲಾಗಯ್ಯ. ಇಷ್ಟಾದ್ಮೇಲೂ ನೀನು ಬದಲಾಗದೆ ಹೋದರೆ ನಿನ್ನ ಬದುಕು ನಾಯಿ ಬಾಲಕ್ಕಿಂತ ಕಡೆನೇ ಅಂತ ಹೇಳಿ ರತ್ನ ಒಳಗಡೆ ಹೊರಟೋಗ್ತಾಳೆ. ಇತ್ತ ಕೋಪ ಮಾಡಿಕೊಂಡು ವಿದ್ಯಾವರಪ್ಪ ಹಸಿಮೆಣ್ಣೆ ಎತ್ತಿ ಸುರ್ಕೊಳಕ್ಕಂತ ಹೋಗ್ತಾರೆ. ವಿದ್ಯಾವರಜ್ಜಿ, ಚೆಲ್ವಾ, ಏನೋ ಮಾಡ್ಕೊತಾ ಇದೆಯಾ, ತತ್ತರ್ಲ ಇಲ್ಲಿ ಅಂತ ಹೇಳ್ತಿರ್ತಾರೆ. ನನ್ನಂಥ ಪಾಪಿ ಬದುಕಿರಬಾರ್ದು ಕಣವ್ವ, ಬಿಡವ್ವ, ನಾನು ಸತ್ತೋಯ್ತೀನಿ ಅಂತ ಹೇಳ್ತಿರ್ತಾರೆ ವಿದ್ಯಾವರಪ್ಪ. ಬಿಡ್ಲಾ ಅಂತ ಹೇಳಿ ವಿದ್ಯಾವರಜ್ಜಿ ಚೆಲುವರಾಜ್ಗೆ ಒಂದು ಕೆನ್ನೆಗೆ ಹೊಡಿತಾರೆ. ಅವ್ವ, ನಾನು ಸಾಯ್ಬೇಕು, ಬಿಡು ಕಣವ್ವ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ಈ ಕೆಲಸನ ನಾನು ಯಾವತ್ತೋ ಮಾಡಬೇಕಾಗಿತ್ತು. ಸತ್ತೋತನಂತೂ ನಿನ್ನ ಮುಖಕ್ಕೆ ಇಷ್ಟು ಬೆಂಕಿ ಹಾಕ. ನಿನ್ನ ಮಗಳು ನೀನು ಒಳ್ಳೆತನದಲ್ಲಿ ಬದಲಾಗಿ ಬದುಕಲಿ ಅಂತ ಹೇಳ್ತಾ ಇದ್ದಿದ್ದು. ನಿನಗೇನಾದರೂ ಹಠ ಛಲ ಅನ್ನೋದಿದ್ರೆ ಈ ಕುಡ್ತನ ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ಸಂದಾಗಿರು. ಆಗ ಅವಳು ನಿನ್ನ ಒಪ್ಕೋತಾಳೆ. ಅದು ಬಿಟ್ಟು ನೀನೇನಾದರೂ ಸತ್ತೋದ್ರೆ ಮುಟ್ಟಾಳ ಆಗೋಗ್ತಿ ಅಂತ ಹೇಳಿ ಅಜ್ಜಮ್ಮ ಒಳಗಡೆ ಹೊರಟೋಗ್ತಾಳೆ. ನಮ್ಮವ್ವ, ನಿಮ್ಮವ್ವ, ಅಕ್ಕ ಎಲ್ಲರ ಬಾಳನ್ನೂ ಹಾಳು ಮಾಡಿಬಿಟ್ಟೆ.
ಈಗ ಉಳ್ದಿರೋದು ನನ್ನೊಬ್ಬಳು ಬಾಳು, ದಯವಿಟ್ಟು ಈಗಲಾದರೂ ಬದಲಾಗಪ್ಪ, ನನ್ನ ಬಾಳನ್ನೂ ಹಾಳು ಮಾಡಬೇಡ ಅಂತ ಕೈ ಮುಗ್ದು ಹೊರಟೋಗ್ತಾಳೆ ಹತ್ಕೊಂಡು. ಸರೋ ಮಾತು ಕೇಳಿ ಅಲ್ಲೇ ಕುತ್ಕೊಂಡು ಅಳ್ತಿರ್ತಾನೆ ವಿದ್ಯಾವರಪ್ಪ. ಇತ್ತ ಈಶ್ವರಿ ಚಿತ್ರ ಮಾತಾಡ್ತಿರ್ತಾರೆ. ಅಲ್ಲ ಕಣವ್ವ, ಇಷ್ಟು ದಿನದಿಂದ ಬಟ್ಟೆ ಕಟ್ಕೊಂಡು ನಾಟಕ ಅಂತ ಆಡ್ತಿದ್ಲು, ಇವಾಗ ದಿಟ ಅಂತ ಹೇಳಿ ಶಾಕ್ ಕೊಟ್ಬಿಟ್ನಲ್ಲ ಕೋಟ್ಲೆ. ಅವಳು ಹಟ್ಟಿಗೆ ಮತ್ತೆ ಬರಬೇಕು ಅಂತ ಬಸರಿ ಆಗಿದ್ದೀನಿ ಅಂತ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಾಟಕ ಮಾಡಿದ್ಲು ಅಲ್ವೇ, ಹಂಗೆ ಏನಾದರೂ ಹೊಸ್ದಾಗಿ ಸ್ಕೆಚ್ ಹಾಕವಳ ಅಂತಾಳೆ ಚಿತ್ರ. ಆಡ್ತಿದ್ರು ಆಡು ಇರ್ಬೋದು, ಯಾಕಂದರೆ ಅವಳು ಇಲ್ಲಿದ್ಕೊಂಡೆ ಅವ್ರ ಅಪ್ಪ ಅವ್ವಯ್ಯ ಎಂಥ ನಾಟಕ ಮಾಡಿಸಿದ್ರು ಅವಳ ಕೈಯಲ್ಲಿ. ಅಂಥದ್ರಲ್ಲಿ ಈಗೆಲ್ಲ ಅವರೆಲ್ಲ ಜೊತೆಲ್ಲೇ ಅವರೇ ಅಂದಮೇಲೆ ಸುಮ್ಕೆ ಇದ್ದಾರೆ. ಅದರಲ್ಲೂ ಅವರಪ್ಪ ಎಂಥ ಖತರ್ನಾಕ್ ಅಂತ ನಿನಗೆ ಗೊತ್ತಲ್ವಾ ಅಂತ ಚಿತ್ರ ಹೇಳ್ತಾಳೆ. ಗಂಡ ಮುಟ್ಟದೆ ಬಸರಿ ಆಗೋಕ್ಕೆ ಇದು ದ್ವಾಪರ ಯುಗನೂ ಅಲ್ಲ, 3 ಅಡಿ ಕುಂತಿನೂ ಅಲ್ಲ ಅಂತಾಳೆ ಈಶ್ವರಿ. ಹೌದಲ್ವೇನವ್ವ, ನಾನು ಈ ಪಾಯಿಂಟ್ನ ಯೋಚನೆನೇ ಮಾಡಿಲ್ಲ ನೋಡು. ಹಂಗಾದ್ರೆ ಅವಳು ಬಸರಿ ಆಗಿರೋದು ದಿಟನೇ ಆದರೆ ತಪ್ಪುದಾರಿಲ್ಲೇ ಬಸರಿ ಆಗಿರ್ಬೇಕಲ್ವೇ, ಅದನ್ನು ತಿಳ್ಕೊಬಿಟ್ರೆ ಎಲ್ಲ ಕ್ಲಿಯರ್ ಆತೈತೆ ಕಣವ್ವ ಅಂತಾಳೆ ಚಿತ್ರ. ಅವಳು ಯಾವ ದಾರಿಲ್ಲೇ ಹೋಗಿರ್ಲಿ ಚಿತ್ರ, ಅದನ್ನು ತಿಳ್ಕೊಳಕ್ಕೆ ಮುಂಚೆ ಇವಳು ತಪ್ಪುದಾರಿಲ್ಲೇ ಹೋಗವಳೆ ಅಂತ ವಿಷದ ಬೀಜವ ನಾವು ಬಿತ್ತಬೇಕು. ಒಂದು ಕಿತ ಈ ಅಪವಾದ ಒತ್ತಿತು ಅಂತ ಅನ್ಕೋ, ಅವಳು ಅಗ್ನಿ ಪ್ರವೇಶ ಮಾಡಿದ್ರೂ ಈ ಅಪವಾದನ ಕಳ್ಕೊಳಕ್ಕಾಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಹೂ ಕಣವ್ವ, ನಾವು ಹಂಗೆ ಮಾಡಲಿಲ್ಲ ಅಂದರೆ ಈ ಹಟ್ಟಿಯವರೆಲ್ಲ ಅವಳು ಹೊಟ್ಟೆಯಲ್ಲಿ ಈ ವಂಶದ ಕುಡಿ ಬೆಳಿತೈತೆ ಅಂತ ಅವಳನ್ನು ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಚಿತ್ರ ಹೇಳ್ತಾಳೆ. ಅದಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬಾರ್ದು ಚಿತ್ರ. ನೋಡು, ನಾವು ಇವಾಗ ಏನು ಅನ್ಕೊತಾ ಇದ್ದೀವೋ ಇದೇ ಸತ್ಯ ಅಂತ ನಾವು ಹಟ್ಟಿಯವ್ರನ್ನೆಲ್ಲ ನಂಬಿಸ್ಬೇಕು. ನಂಬಿಸ್ತೀನಿ ಅಂತ ಈಶ್ವರಿ ಅನ್ಕೊತಿರ್ತಾಳೆ. ಇತ್ತ ವಿದ್ಯಾ ಬಟ್ಟೆ ಎಲ್ಲ ಬ್ಯಾಗ್ಗೆ ತುರ್ಕೊತಿರ್ತಾಳೆ. ಅಕ್ಕ ಇದೇನು ಮಾಡ್ತಾ ಇದೀಯ ನೀನು ಅಂತಾಳೆ ಸರು. ಅವ್ವ ನೋಡಿಲ್ಲೇ ಅಕ್ಕ ಏನು ಮಾಡ್ತಾವಳೆ ಅಂತ ಸರು ಅವ್ರ ಅಮ್ಮನ ಕೂಗ್ತಾಳೆ. ಅಲ್ಲಿಗೆ ರತ್ನ ಬಂದು ಏನೇ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾಳೆ. ಇನ್ನೊಂದು ಕ್ಷಣನೂ ನಾನು ಈ ಹಟ್ಟಿ ಒಳಗಡೆ ಇರೋಕ್ಕಿಲ್ಲ, ಎಲ್ಲಾದರೂ ದೂರ ಹೊಂಟೋಯ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ನಿನ್ಗೇನು ತಲೆ ಕೆಟ್ಟಿದ್ಯಾ, ಈ ಪರಿಸ್ಥಿತಿಯಲ್ಲಿ ಎಲ್ಲಿಗಂತ ಹೋಗ್ತೀಯ ನೀನು ಅಂತಾಳೆ ರತ್ನ. ಪ್ರಪಂಚ ಅನ್ನೋದು ಶಾನೆ ವಿಶಾಲವಾಗದೆ, ಎಲ್ಲಾದರೂ ಹೋಗಿ ನಾನು ಬದುಕ್ತೀನಿ ಅಂತ ಬ್ಯಾಗ್ ತಗೊಂಡು ಹೋಗ್ತಾ ಇರ್ತಾಳೆ. ವಿದ್ಯಾ ವಿಶಾಲವಾಗೈತೆ ಅಂತ ಎಲ್ಲಿಗೆ ಹೋಗ್ತಾ ಇದೀಯ ನೀನು, ಗಂಡನ ಮನೆಯಿಂದ ಇಲ್ಲಿಗೆ ಬಂದೆ ಸರಿ, ಈಗ ಈ ಮನೆ ಬಿಟ್ಬಿಟ್ಟು ಎಲ್ಲಿಗಂತ ಹೋಯ್ತೀಯ ಅಂತ ರತ್ನ ಹೇಳ್ತಾಳೆ. ಗಂಡನೂ ಬೇಡ ಅಪ್ಪನೂ ಬೇಡ, ಈ ಗಂಡಸ್ರ ಸಹವಾಸ ಬೇಡ ಅಂತ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಒಂಟಿಯಾಗಿ ಬದುಕ್ತಾ ಇವ್ರುಗಳು ಯಾರ ಸಹಾಯನೂ ಇಲ್ಲದೆ ಬದುಕ್ತಾವ್ರೆ. ನಾನು ಸಂದಾಗ ಓದಿ ಡಾಕ್ಟ್ರ್ ಆಯ್ತೀನಿ, ನನ್ನ ಮಗುನ ನಾನೇ ಸಾಕಿ ತೋರಿಸ್ತೀನಿ ಅಂತ ವಿದ್ಯಾ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ. ವಿದ್ಯಾ, ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡಬೇಡ್ವೆ, ಒಂದು ಹೆಣ್ಣು ಬದುಕು ಕಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಸಂದ ಗೊತ್ತು. ಈಗ ನಾವು ತಿಂತಾ ಇರೋ ನೋವೇ ಸಾಕು, ಇನ್ನೂ ಹೊಸಿ ಹಿಂಗೆ ಮಾತಾಡಿ ಯಾಕೆ ನೋವು ಕೊಡ್ತೀಯಾ ಅಂತ ರತ್ನ ಹೇಳ್ತಾಳೆ. ನನಗೆ ನೋವು ಕೊಡ್ತಾ ಇರೋದು ನೀವುಗಳೇ, ಇಲ್ಲಿ ನೋವುಗಳನ್ನ ಸಹಿಸ್ಕೊಂಡು ಬಾಳ್ತಾ ಇರೋದು ನಾನು ಕಣವ್ವ. ಅದೆಲ್ಲ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡು, ನಿನ್ನ ಗಂಡ ಇರೋ ಮನೆ ಒಳಗೆ ನನಗಿರೋಕ್ಕಾಗೋಕ್ಕಿಲ್ಲ, ಮುಖ ನೋಡೋದಕ್ಕೂ ನನಗೆ ಕಷ್ಟ ಆಗ್ತದೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಇದನ್ನೆಲ್ಲ ಕೇಳಿಸ್ಕೊಂಡು ಬಾಗ್ಲಲ್ಲಿ ನಿಂತಿರ್ತಾನೆ ವಿದ್ಯಾವರಪ್ಪ. ಎಲ್ಲೋ ಹೋಗಿ ಜೀವನ ಮಾಡ್ಕೊಂಡು ಸಾಯ್ತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳಿ ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ ನಿತ್ಕೋ. ನೋಡು, ಈ ಹಟ್ಟಿ ಏನೋ ನಿಮ್ಮಪ್ಪ ಕಟ್ಟಿರೋದಲ್ಲ, ನನ್ನ ಗಂಡ ರಕ್ತ ಬಸ್ದು ಕಟ್ಟಿರೋದು. ಈ ಹಟ್ಟಿ ಮೇಲೆ ಅವನಿಗಿಂತ ಹೆಚ್ಚು ಅಧಿಕಾರ ನಿನಗದೆ, ಅದಕ್ಕೆ ಹೇಳ್ತಾ ಇವನಿ ಕೇಳಿಸ್ಕೊ. ಇನ್ಮೇಲೆ ಈ ಹಟ್ಟಿ ಒಳಗಡೆ ಅವನು ಬರದೇ ಇರೋಂಗೆ ನಾನು ನೋಡ್ಕೊತೀನಿ. ಅವ್ನು ಮಾಡಿರೋ ತಪ್ಪಿಗೆ ಅದೇ ಅವನಿಗೆ ಶಿಕ್ಷೆ. ನೀನು ಬ್ಯಾಗ್ ತಗೊಂಡು ಒಳಗೆ ನಡಿ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಿರ್ತಾಳೆ. ಅಕ್ಕ ಪ್ಲೀಸ್ ಕಣೆ, ಅಜ್ಜಿ ಹೇಳ್ತೈತಲ್ಲ ಒಳಗೆ ಸೇರ್ಸಕ್ಕಿಲ್ಲ ಅಂತ ಸರು ಹೇಳ್ತಿರ್ತಾಳೆ. ದೊಡ್ಡೋರ್ ಮಾತಿಗೆ ಬೆಲೆ ಕೊಡವ್ವ, ಈಗೇನು ನಿಮ್ಮಪ್ಪ ಇರೋ ಜಾಗದಲ್ಲಿ ನಿನ್ಗಿರೋಕೆ ಇಷ್ಟ ಇಲ್ಲ ಅಲ್ವಾ, ಅಂದ್ಮ್ಯಾಕೆ ಅವ್ರು ಇಲ್ಲಿ ಇರೋಕಿಲ್ಲ ಬಿಡವ್ವ. ಹೆಣ್ಣಿಗೆ ಆಟ ಒಳ್ಳೇದಲ್ಲ ಕಣವ್ವ. ಅತ್ತೆ, ನಿಮ್ಮ ಮಗನ ಜೊತೆ ಹೇಗಿ ನನಗೂ ಸಾಕಾಗೋದೆ, ಅದೇನು ಹೇಳ್ಬೇಕೋ ನೀವೇ ಹೋಗಿ ಹೇಳ್ಬಿಡಿ ಅಂತ ರತ್ನ ಹೇಳ್ತಾಳೆ. ವಿದ್ಯಾವರಪ್ಪ ಇದನ್ನೆಲ್ಲ ಕೇಳಿಸ್ಕೊಂಡು ಹತ್ಕೊಂಡು ಬಂದು ಹೊರಗಡೆ ನಿಂತ್ಕೊತಾರೆ. ಇತ್ತ ಭದ್ರ ಯೋಚನೆ ಮಾಡಿಕೊಂಡು ಸೋಫಾ ಮೇಲೆ ಕೂತಿರ್ತಾನೆ. ವಿದ್ಯೆ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ ಭದ್ರ. ಅಲ್ಲಿಗೆ ಬಾಗಿಲು ತಟ್ಕೊಂಡು ಈಶ್ವರಿ ಮತ್ತು ಚಿತ್ರ ಬರ್ತಾರೆ. ನಾನು ಮಾತಾಡಿದ ತಪ್ಪು ಅಂತ ಹೇಳಕ್ಕೆ ಬಂದ ಚಿಕ್ಕವ್ವ ಅಂತ ಭದ್ರ ಹೇಳ್ತಾನೆ. ಇಲ್ಲ ಭದ್ರ, ಅದ್ರಾಗೆ ಯಾವ ತಪ್ಪು ಇಲ್ಲ ಕಣೋ, ನಿನ್ನ ಜಾಗದಾಗೆ ಬೇರೆ ಯಾವುದೇ ಗಂಡಸಿದ್ರೂ ಇದೇ ಮಾತುಗಳನ್ನ ಮಾತಾಡಿ ಬರ್ತಿದ್ರು. ಪ್ರಪಂಚದಲ್ಲಿ ಹಣ ಆಸ್ತಿ ಸಂಪಾದನೆ ಮಾಡೋದು ಶಾನೆ ಸುಲಭ ಆಗ್ಬಿಟ್ಟೈತೆ, ಆದರೆ ನಿಜವಾದ ಪ್ರೀತಿ ಸಿಗೋದು ಶಾನೆ ಕಷ್ಟ. ಅಂಥದ್ರಾಗ ನೀನು ಅವಳ ಆಸ್ತಿ ಅಂತಸ್ತು ನೋಡ್ದೆ ಶಾನೆ ಪ್ರೀತಿ ಕೊಟ್ಟಿದೀಯ. ನಿನ್ನಂಥವನಿಗೆ ಮೋಸ ಮಾಡೋದಕ್ಕೆ ಅವಳಿಗೆ ಹೆಂಗಾನ ಮನ್ಸು ಬಂತೋ ನನಗೆ ಗೊತ್ತಿಲ್ಲ ಕಣ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಲ್ಲ ಭದ್ರ, ನಮಗೆಲ್ಲನೂ ಗೊತ್ತಿದ್ದಂಗೆ ಏನೋ ಟೈಮ್ ಕೆಟ್ಟು ನಡಿಬಾರ್ದೆಲ್ಲ ನಡೆದೋಯ್ತು, ನೀನು ಅವಳಿಂದ ದೂರ ಇರೋಂಗಾಯ್ತು. ಆಮ್ಯಾಕೆ ಅವಳ ಹಟ್ಟಿ ಒಳಗಡೆ ಬಂದ್ಮ್ಯಾಕೂ ಅಮ್ಮಮ್ಮ ನೀವಿಬ್ರು ಒಟ್ಟಿಗೆ ಇರೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ.
ಅಂಥದ್ರಾಗೆ ಇದ್ದಕ್ಕಿದ್ದಂಗೆ ಅವಳು ಬಂದು ಬಸ್ರಿ ಆಗಿದ್ದೀನಿ ಅಂತ ಹೇಳ್ತಾ ಅವಳೆ ಅಂದ್ಮ್ಯಾಕೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಕೈ ಮಡ್ಚ್ಕೊಂಡು ತುಂಬ ಕೋಪದಿಂದ ಮಾಡ್ಕೊಂಡಿರ್ತಾನೆ ಭದ್ರ. ಅಲ್ಲ ಭದ್ರ, ನೀನು ಕೋಪ ಮಾಡ್ಕೊತೀಯ, ಏನೋ ಹೇಳ್ಬಿಡ್ತೀಯ ಅಂತ ನಾವೀಗ ಮಾತಾಡದೆ ಹೋದ್ರೆ ಅವಳು ಹೇಳಿರೋ ಸುಳ್ಳು ಸತ್ಯ ಆಯ್ತದೆ ಅನ್ಲ. ನಾವ್ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ನಿನ್ಗೆ ಎಲ್ಲಿ ಮೋಸ ಆತದೋ ಅನ್ಯಾಯ ಆತದೋ ಅಂತ ಭಯ ಕಣ್ಲ. ನಮ್ಮ ಚಿಕ್ಕ ತಾತನ ಮಗ ಪಾರಿನಲ್ಲಿ ಓದ್ತಾ ಇದ್ದ. ಅವನು ನಿನ್ನಂಗೆಯ ಎಂಡ್ರನ್ನ ಶಾನೆ ಪ್ರೀತಿ ಮಾಡ್ತಾ ಇದ್ದ. ಎಂಡ್ರಿಗೋಸ್ಕರ ಶಾನೆ ಆಗ್ಲೂ ರಾತ್ರಿ ಕಷ್ಟಪಟ್ಟು 5 ವರ್ಷಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಎಂಡ್ರ ಅಂದ್ಲಂತೆ, ನಿನ್ಗೊಂದು ಸಿಹಿ ಸುದ್ದಿ ಐತೆ, ನಾನು ಬಸ್ರಿ ಆಗಿದ್ದೀನಿ ಬಾ ಅಂತ. ಇದಕ್ಕೇನು ಹೇಳ್ತೀಯಾ ಅಂತಾಳೆ ಈಶ್ವರಿ. ಇದ್ಯಾ ಅಂತವಳು ಅಂತ ನಾವು ಹೇಳ್ತಿಲ್ಲ, ಆದರೆ ಯಾರನ್ನೂ ನಂಬಿ ಮೋಸ ಹೋಗ್ಬೇಡ ಅಂತ ಹೇಳ್ತಿದ್ದೀವಿ ಅಟ್ಟಯ್ಯ ಅಂತಾಳೆ ಚಿತ್ರ. ಭದ್ರ, ಯಾವುದನ್ನು ಅತಿಯಾಗಿ ಹಚ್ಕೋಬೇಡ. ಎಣ್ಣೆನೇ ಆಗಲಿ ಎಂಡ್ರನೇ ಆಗಲಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತವ ಸಂದಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳಪ್ಪ ಅಂತ ಈಶ್ವರಿ ಹೇಳಿ ಚಿತ್ರನ್ನು ಈಶ್ವರಿ ಅಲ್ಲಿಂದ ಕಣ್ಸನ್ನೆ ಮಾಡ್ಕೊಂಡು ಹೊರಟೋಗ್ತಾರೆ. ಇತ್ತ ಭದ್ರ ತುಂಬ ಕೋಪ ಮಾಡ್ಕೊತಿರ್ತಾನೆ. ಇತ್ತ ವಿದ್ಯಾವ್ರ ಅಜ್ಜಿ ನೋಡ್ಚಲ್ವಾ ಅಂತ ಮನೆಯಿಂದ ಹೊರಗಡೆ ಬಂದು ಕೇಳ್ತಾಳೆ, ಏನು ಹೇಳ್ಬೇಡ ಕಣವ್ವ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಇಲ್ಲ ಕಣವ್ವ, ನಾನು ಇನ್ನು ಮುಂದೆ ಈ ಮನೆಗೆ ಬರೋಕ್ಕಿಲ್ಲ. ನಂದೆಲ್ಲೋ ಒಂದು ಕಡೆ ಕಾಲ ಆತದೆ ಕಣವ್ವ. ನನ್ನ ಮಗಳು ಮನೆ ಬಿಟ್ಟು ಹೋಗಿ ಕಷ್ಟಪಡೋದು ಬೇಡ, ನಾನೇ ಎಲ್ಲಾದರೂ ದೂರು ಕೊಂಟೋತೀನಿ ಕಣವ್ವ ಅಂತ ಹತ್ಕೊಂಡು ವಿದ್ಯಾವರಪ್ಪ ಮಾತಾಡ್ತಿರ್ತಾರೆ. ನೋಡ್ಚಲ್ವಾ, ನಾನು ಬೇಡ ಬೇಡ ಅಂತ ಬಡ್ಕೊಂಡೆ, ನೀನು ನನ್ನ ಮಾತು ಕೇಳಲಿಲ್ಲ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ಬಿಟ್ಟು ಹೊರಟೋಗ್ತಾರೆ ಮನೆ ಒಳಗಡೆ. ವಿದ್ಯಾವರಪ್ಪ ತುಂಬ ನೊಂದ್ಕೊಳ್ತಾ ಇರ್ತಾರೆ. ಇತ್ತ ಮಾರನೇ ದಿವಸ ಈಶ್ವರಿ ಯಾರನ್ನೋ ಕರೆಸಿರ್ತಾಳೆ. ನಮಸ್ಕಾರ ಅವರೇ ಅಂತ ಬರ್ತಾನೆ ಅವನು ಮುಖಕ್ಕೆ ಬಟ್ಟೆ ಕಟ್ಕೊಂಡು. ಈಶ್ವರಿ ಅವನಿಗೆ ದುಡ್ಡು ಕೊಟ್ಟು, ಸದ್ಯಕ್ಕೆ ಇದರಲ್ಲಿ 1 ಲಕ್ಷ ಅದೆ, ಮಿಕ್ಕಿದ ದುಡ್ಡ ನಿನ್ನ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಂದು. ನಿದ್ದೆ ಕಣ್ಣಲ್ಲಿ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಶಿವರಾಮೇಗೌಡ್ರಿಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನೇ ಶರಣಾಗಬೇಕು. ಆಮೇಲೆ ಇಷ್ಟು ದಿನದಿಂದ ಎಲ್ಲೋಗಿದ್ದೆ, ಯಾಕೆ ಬರಲಿಲ್ಲ, ಈಗ ಯಾಕೆ ಬಂದಿದೀಯಾ ಅಂತ ಕೇಳ್ತಾರೆ. ನೋಡೋ ತಿರ್ಗಾ ಮುರ್ಗಾ ಏನೇ ಪ್ರಶ್ನೆ ಮಾಡಲಿ ನಿಂದು ಇದೊಂದೇ ಉತ್ತರ ಆಗಿರಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಮ್ಮವ್ರೆ ಅಂತ ಹೇಳ್ತಾನೆ. ಆಮೇಲೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ನೀನು ಮಾತ್ರ ಅಂತಾಳೆ ಈಶ್ವರಿ. ನಿಮ್ಮ ಹೆಸರು ಬಾಯಿ ಬಿಡಕ್ಕಿಲ್ಲ ಅವರೇ, ಆದರೆ ನೀವು ನನ್ನ ಕೈ ಬಿಡಕ್ಕಿಲ್ಲ ತಾನೆ. ಇಲ್ಲ, ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಜೊತೆಗೆ ನೀನೇ ಹೋಗಿ ಸರೆಂಡರ್ ಆಗ್ತಿರೋದ್ರಿಂದ ಶಿಕ್ಷೆ ವಸಿ ಕಮ್ಮಿನೇ ಆಗ್ತದೆ. ಆಮೇಲೆ ನಿನ್ನನ್ನು ಆಚೆ ಕರ್ಕೊಬರೋ ವ್ಯವಸ್ಥೆ ನಂದು ಅಂತ ಈಶ್ವರಿ ಹೇಳ್ತಾಳೆ. ನಿನ್ನ ಮಾತು ನಂಬಿ ನಾನು ಶರಣಾತೀನಿ ಅಮ್ಮವ್ರೆ ಅಂತಾನೆ. ನಿನಗೆ ಕೊಟ್ಟು ಮಾತು ಖಂಡಿತ ಉಳಿಸ್ಕೊತೀನಿ. ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡಬೇಡ. ನೀನು ಜೈಲಿಂದ ಆಚೆ ಬಂದ್ಮೇಕೆ ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಈಶ್ವರಿ. ಇಷ್ಟು ಭರವಸೆ ಕೊಟ್ರಲ್ಲ ಸಾಕು ಅಂತಾನೆ. ಹುಷಾರು, ನಾನು ಹೇಳಿದ್ದನ್ನೆಲ್ಲ ಸಂದಾಗಿ ಗೆಪ್ತಿ ಇಟ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಅವರೇ ಅಂತ ಅವನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.